ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕೆಎಎಸ್ಸಿ ಶೀಘ್ರ ಅಧಿಸೂಚನೆ. ಅಂತಿಮ ಸಿದ್ಧತೆಯಲ್ಲಿ ಸರ್ಕಾರ 350 ಹುದ್ದೆಗಳ ನೇಮಕ. ನೀವು ನೋಡ್ತಾ ಇರ್ಬೋದು, ಕೆಎಎಸ್ ಅತಿ ಶೀಘ್ರದಲ್ಲಿ ಅಧಿಸೂಚನೆ ಹೊರಡಿಸ್ತಾರೆ. ಟೋಟಲ್ ಎಷ್ಟು ಹುದ್ದೆಗಳ ನೇಮಕ? 350. ಸೊ ಇಲ್ಲಿ ಹೊಸ ನೇಮಕಾತಿ ಪ್ರಕ್ರಿಯೆಯು ಪಾರದರ್ಶಕವಾಗಿ ಮತ್ತು ಕಾಲಮಿತಿಯೊಳಗೆ ನಡೆಯಬೇಕೆಂಬ ಉದ್ದೇಶದಿಂದ DCAR ಪೂರ್ವಸಿದ್ಧತೆ ಕ್ರಮಗಳನ್ನು ಕೈಗೊಂಡಿದೆ. ಇಷ್ಟರಲ್ಲೇ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ. ಈ ನಂತರವಷ್ಟೇ KPSC ಅಧಿಕೃತವಾಗಿ ಪರೀಕ್ಷಾ ಅಧಿಸೂಚನೆ ಹೊರಡಿಸಲಿದೆ. 2024ರಲ್ಲಿ ಸಂಗ್ರಹಿಸಿದ ಮಾಹಿತಿಯಂತೆ 656 ಹುದ್ದೆಗಳ ಭರ್ತಿ ಅಗತ್ಯವಿತ್ತು. ಆರ್ಥಿಕ ಇಲಾಖೆ 504 ಹುದ್ದೆಗಳ ಭರ್ತಿಗೆ ಅನುಮತಿ ನೀಡಿತ್ತು. 384 ಹುದ್ದೆಗಳಿಗೆ ಅಧಿಸೂಚನೆ ಹೊರಟಿತ್ತು. ಇದರಲ್ಲಿ ಬಾಕಿ ಉಳಿದ 120 ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 350 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಬಹುದು ಎಂಬ ಲೆಕ್ಕಾಚಾರವನ್ನು ಮಾಡಲಾಗಿದೆ ಫ್ರೆಂಡ್ಸ್. ಸೊ ಇನ್ನೇನು ಅತಿ ಶೀಘ್ರದಲ್ಲಿ ಹಲವಾರು ಇಲಾಖೆಗಳಿಗೆ ಕಾಲ್ಫರ್ ಆಗ್ತಾ ಇದೆ. ಹಾಗೆ KAS ಕೂಡ ಈಗ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇದೆ. ಇಲ್ಲಿ ನಿಮಗೆ ಏನು ಬೇಕು, ನಮಗೆ ಯಾವ ಒಂದು ಪೋಸ್ಟಿಗೆ ನಾವು ಕಾಯ್ತಾ ಇದ್ದೀವಿ, ಆ ಪೋಸ್ಟಿಗೆ ನಾವು ಅಪ್ಲೈ ಮಾಡೋದಕ್ಕೂ ರೆಡಿಯಾಗಬೇಕು. ಹಾಗೆಯೇ ಅದಕ್ಕೆ ಏನೆಲ್ಲ ತಯಾರಿಗಳು ಬೇಕು, ಯಾವ ಪುಸ್ತಕವನ್ನು ಓದಬೇಕು, ಅದೆಲ್ಲದನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಬೇಕು. ಸೊ ಅಷ್ಟು ನಾವು ರೆಡಿ ಮಾಡ್ಕೊಂಡ್ವಿ ಅಂತಂದರೆ ನಾವು ಈ ಒಂದು KAS ಎಕ್ಸಾಮ್ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಅದನ್ನು ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತೇನೆ ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ಪುಟ್ಟ ವಿಡಿಯೋ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.